ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ ಯಕೆ ಸೋಬಾನವೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದೆಲ್ಲ ನೋಡಿದ್ರಲ್ಲ, ಎಂಗೇಜ್ಮೆಂಟ್ ವಿಡಿಯೋ ನಿಶ್ಚಿತಾರ್ಥ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ನ ಕೆಳಗಡೆಗೆ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಮೇಲೆ ಎನೇಬಲ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರೂ ನೋಡೋದಕ್ಕಿಂತ ಮುಂಚೆ ನೀವು ಮೊದಲು ನೋಡ್ಬೋದು, ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕ್ ಬರುತ್ತೆ. ನಾನು ಪ್ರಾಜೆಕ್ಟ್ ಲಿಂಕ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ ನೋಡಿ. ಈ ಥರ ಓಪನ್ ಮಾಡ್ಕೊಂಡು ಫಾಂಟ್ ಮಿಷಿಂಗ್ ಅಂತ ಬರುತ್ತೆ, ಅದೇನು ನಾವೆಲ್ಲ ಓಕೆ ಅಂತ ಕೊಟ್ಟು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ನಂಬರ್ ಇರುತ್ತೆ, ಇದನ್ನು ಹೈಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ನಂಬರು ಹಾಕೋಬೋದು. ಎಡಿಟರ್ ಯಾರಾದರೂ ಎಡಿಟ್ ಮಾಡ್ತಿದ್ರೆ ನಿಮ್ಮ ನಂಬರ್ನ ಹಾಕೋಬೋದು. ನೋಡಿ, ಇಲ್ಲಿ ಮೇಲ್ಗಡೆ ಫಸ್ಟು ಸ್ಟಾರ್ಟಿಂಗಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ದೊಡ್ಡ ಮನೆ ಕುಟುಂಬದವರು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊದಲು ಕಾಣುವಂಥ ವರ್ಡ್ಸ್ನ ನೀವು ಅಡ್ಡೆಸರನ್ನ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ರಿಮೂವ್ ಮಾಡಿಬಿಟ್ಟು ನೀವು ಎಲ್ಲಿ ಬರ್ಬೇಕಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಸಂಕ SANK ಸಂಕ ಅಂತ ಹೊಡೆದ್ರೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ನೀವು ಕನ್ನಡದಲ್ಲಿ ಫಾಂಟ್ನ ಕನ್ವರ್ಟ್ ಮಾಡ್ಕೋಬೋದು. ಆ ಥರ ಇಲ್ಲಿ ಸಂಕ ಅನ್ನೋ ವೆಬ್ಸೈಟಲ್ಲಿ ಫ್ಯೂಚರ್ ಇದೆ, ಅದು ಯೂಸ್ ಮಾಡ್ಕೋಬೋದು ನೀವು. ನೋಡಿ, ಸಂಕ ಅಂತ ವೆಬ್ಸೈಟ್ ಮೇಲೆ ಓಕೆ ಮಾಡ್ಕೊಂಡು, ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಓಕೆ ಮಾಡ್ಕೊಂಡು ಈ ಥರ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ರೈಟ್ ಸೈಡಿಗೆ ನೋಡಿ, ಇವಾಗ ನಾನು ತೋರಿಸ್ತೀನಿ ನಿಮಗೆ. ಈ ಥರ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಬರ್ಕೊಂಡ್ರೆ ರೈಟ್ ಸೈಡಿಗೆ ಈ ಥರ ಯೂನಿಕ್ ಕೋಡ್ ಅಂತ ಇದೆ ನೋಡಿ. ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಕೋಡಾಗಿ ಕನ್ವರ್ಟ್ ಆಗುತ್ತೆ. ಈ ಕೋಡ್ನ ನಮಗೆ ಬೇಕಾಗಿರೋದು ಕಾಪಿ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡ್ಕೊಂಡು ನೋಡಿ, ದೊಡ್ಡ ಮನೆ ಅಂತ ಇರೋದನ್ನು ನಾನು ತೆಗೆದು ಗೌಡ್ರ ಕುಟುಂಬ ಅಂತ ಹಾಕಿದ್ದೀನಿ. ಓಕೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಅಲ್ಲಿ ಮೇಲ್ಗಡೆ ಬಂದಿದೆ. ಅದು ಒಂಚೂರು ಚಿಕ್ಕದಾಗಿತ್ತಂದ್ರೆ ದೊಡ್ಡದು ಮಾಡ್ಕೋಬೇಕಂದ್ರೆ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ ಎಡದಿಂದ ಬಲಕ್ಕೆ. ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೀವು ಜರುಗಿಸ್ಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಂದ್ರೂ ದೊಡ್ಡದು ಮಾಡ್ಕೋಬೋದು. ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ, ವಿಡಿಯೋ ಸೆಟ್ ಆಗುತ್ತೆ, ಆ ಥರ ನೀವು ಮಾಡ್ಕೋಬೋದು. ಮತ್ತು ನೋಡಿ, ಅಲ್ಲಿ ನಿಶ್ಚಿತಾರ್ಥ ಅಂತಿದೆ ನೋಡಿ, ಅದ್ರ ಮೇಲೆ ಕೆಳಗಿಂದ ಕ್ಲಿಕ್ ಮಾಡಿ ಫಸ್ಟು ಆಪ್ಷನ್ ಮೇಲೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಶ್ಚಿತಾರ್ಥ ಅಂತ ಬರುತ್ತೆ. ಅದನ್ನು ಒಂಚೂರು ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಕಲರ್ನು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಏನು ತೊಂದರೆ ಇಲ್ಲ, ಕಲರ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ ನೋಡಿ. ಈ ಥರ ಕಲರ್ನ ಕ್ಲಿಕ್ ಮಾಡಿದರೆ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಕೆಳಗಡೆ ಬಂದರೆ ರಿಂಗ್ PNG ಅಂತ ಇದೆ, ಇದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ ನೀವು. ಗ್ರೂಪ್ 1 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಒಂದು ಟೆಕ್ಸ್ಟ್ ಕಾಣ್ತಾ ಇದೆ. ಇಲ್ಲಿ ನೀವು ಎಂಗೇಜ್ಮೆಂಟ್ ಆಗ್ತಾ ಇರೋ ಹುಡುಗನ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದೇ ಮತ್ತೆ ಶಂಕ ಅನ್ನೋ ವೆಬ್ಸೈಟ್ಗೆ ಬನ್ನಿ. ಇಲ್ಲಿ ಹುಡುಗನ ಹೆಸರನ್ನ ನೀವು ಟೈಪ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಇಲ್ಲಿ ಯೂನಿಕ್ ಕೋಡು ಕರೆಕ್ಟಾಗಿ ಯೂನಿಕ್ ಕೋಡ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಒಂದ್ಸರಿ ಎಲ್ಲಾನು ನೀವು ಟೆಕ್ಸ್ಟ್ ಮೊದಲೇ ಬರೆದು ಇಟ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ ಬಂದು ಪೇಸ್ಟ್ ಮಾಡಿದರೆ ನೋಡುತ್ತಾ ಇರ್ಬೋದು, ಅಲ್ಲಿ ಸಂಜಯ್ ಅಂತ ಆ್ಯಡ್ ಆಯಿತು. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಿತ್ತು ಅಂತಂದರೆ ಈ ಥರ ನೀವು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಇನ್ನೊಂದು ನೇಮ್ ಇದೆ, ಆ ನೇಮ್ನ ನೀವು ರಿಮೂವ್ ಮಾಡ್ಕೊಂಡು ನೀವು ಯಾರು ವಿಡಿಯೋ ಮಾಡ್ತಾ ಇರ್ತೀರ ಲೇಡೀಸು ಅವ್ರದ್ದು ನೀವು ಇಲ್ಲಿ ಟೈಪ್ ಮಾಡ್ಕೊಂಡಿರಬೇಕಾಗುತ್ತೆ. ಟೈಪ್ ಮಾಡ್ಕೊಂಡದನ್ನು ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ ಬಂದು ಪೇಸ್ಟ್ ಮಾಡ್ಕೊಂಡು ಸೆಟ್ ಮಾಡಿ
ಇಲ್ಲಿ ನೀವು ಫಾಂಟ್ನ ಆ್ಯಡ್ ಮಾಡಿ ಇರಬೇಕಾಗುತ್ತೆ. ಮೊದಲೇ ಕನ್ನಡ ಫಾಂಟ್ನ ಆ್ಯಡ್ ಮಾಡಿದರೆ ಈ ಥರ ನಿಮಗೆ ಆಪ್ಷನ್ಗಳು ತೋರಿಸೋದು. ಕನ್ನಡ ಫಾಂಟ್ ಆ್ಯಡ್ ಮಾಡಿಲ್ಲ ಅಂತಂದರೆ ನಿಮಗೆ ಈ ಥರ ತೋರಿಸೋದಿಲ್ಲ. ಹೇಳ್ತಾ ಇದ್ದೀನಿ ಇವಾಗಲೇ. ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡು ನೋಡಿ ಕನ್ನಡ ಫಾಂಟು ಹೇಗೆ ಆ್ಯಡ್ ಮಾಡೋದು ಅಂತಲೂ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ನೀವು ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋನು ಸಿಗುತ್ತೆ ನಿಮಗೆ. ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ನೋದ್ರೂ ಚೇಂಜ್ ಮಾಡ್ಕೋಬೋದು. ಕಲರ್ ಅಂತಿದೆ ನೋಡಿ, ಇಲ್ಲಿ ನೋಡ್ಕೊಂಡು ನೋಡಿ ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನನಗೆ ಅದೇ ಮೊದಲಿದ್ದ ಕಲರ್ನೇ ನಿಮಗೆ ಇಟ್ಟು ತೋರಿಸ್ತೀನಿ. ನೋಡಿ ಈ ಥರ ಮತ್ತು ಬ್ಯಾಕ್ ಬನ್ನಿ. ನೋಡಿ ಅಲ್ಲಿ ಗ್ರೂಪ್ ಅಂತಿದೆ ನೋಡಿ, ಫಸ್ಟ್ ಗ್ರೂಪ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಇನ್ಕ್ರೀಸ್ ಆಗೋದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಫಾಂಟು ದೊಡ್ಡ ಸೈಜ್ ಆಯ್ತು ಅದು. ನೋಡಿ ಗ್ರೂಪ್ 2 ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಏನು ಮಾಡ್ತೀರಾ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಇರುತ್ತೆ, ಡೇಟ್ನ ನೀವೇನಿಲ್ಲ ಅದ್ರ ಮೇಲೆ ಡೇಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ 02 ಅಂತ ಇಕ್ಕಿದ್ದೀನಿ ನಾನು. ನಿಮ್ಮದು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಹಾಕೊಳ್ಳಿ. ಇಲ್ಲಿ ಮಂತ್ ಅಂತಿದೆ ನೋಡಿ, ಇಲ್ಲಿ ಮಂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಯಾವುದಾದ್ರೂ ಒಂದು ಮಂತ್ನ ಹಾಕ್ಕೊಳ್ಳಿ. ನಿಮ್ಮದು ಯಾವ್ದು ಇರುತ್ತೆ ಅದನ್ನು ಹಾಕೊಳ್ಳಿ. ನಾನು ಯಾವುದೋ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆಗೆ ವಾರ ಅಂತ ಇರುತ್ತೆ, ಈ ವಾರನ ನೀವು ರಿಮೂವ್ ಮಾಡ್ಕೋಬೋದು. ಏನಂತಂದರೆ ಮತ್ತೆ ಶಂಕರ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ವಾರ ಅಂತ ನೀವು ಯಾವ ವಾರ ಇರುತ್ತೆ ಅದನ್ನು ನೀವು ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಂಡ್ರೆ ಟೈಮಿಂಗು ಅಲ್ಲೇ ಇರುತ್ತೆ. ಇಲ್ಲಿ ಟೈಮಿಂಗ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬೆಳಗ್ಗೆ ಅನ್ನೋದು ವಾರ ಅನ್ನೋದು ನೀವು ಇಲ್ಲಿ ರಿಮೂವ್ ಮಾಡ್ಕೊಂಡು ಅಲ್ಲಿ ನೀವು ಟೈಪ್ ಮಾಡ್ಕೊಂಡು ಅದು ಕೋಡಾಗಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬಂದು ಕಾಪಿ ಮಾಡ್ಕೊಂಡು ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಗ್ರೂಪ್ 3 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿನೂ ಅಷ್ಟೇ, ಇಲ್ಲಿ ನೀವು ಇಲ್ಲಿರೋದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಕೊಂಡು ಇವಾಗ ಇದನ್ನು ನನ್ನ ಅಡ್ರೆಸ್ನ ನಿಶ್ಚಿತಾರ್ಥ ಸ್ಥಳ ಅಂತಿದೆ, ಈ ಥರ ನಿಶ್ಚಿತಾರ್ಥ ಸ್ಥಳ ನೋಡಿ, ಯೂನಿಕ್ ಕೋಡ್ ಅಂತಿದೆ. ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಯೂನಿಕ್ ಕೋಡ್ನ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ. ಫುಲ್ಲು ಕರೆಕ್ಟಾಗಿ ನೋಡ್ಕೊಂಡು ಕ್ಲೀನಾಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಕಲರು ಗಿಲ್ಲರು ಎಲ್ಲ ನಾನು ಹಾಕಿರೋ ಕಲರೇ ಬರುತ್ತೆ. ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಕಲರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಇಷ್ಟ ಆಗುತ್ತೆ ಆ ಕಲರ್ ನೀವು ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇಷ್ಟು ಆಯ್ತು. ಇವಾಗ ಒಂದು ಮೇಲ್ಗಡೆದು ಗೌಡ್ರು ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಇದೇ ಕಲರ್ ಇಟ್ಕೋಬೇಕಂತೇನಿಲ್ಲ ನೋಡಿ, ಕೆಂಪು ಇಟ್ಟಿದ್ದೀನಿ. ಮತ್ತು ಫಾಂಟ್ನು ಚೇಂಜ್ ಮಾಡ್ಕೋಬೋದು ನೋಡಿ. ಈ ಥರ ಫಾಂಟ್ನ ನೀವು ಮೊದಲೇ ಆ್ಯಡ್ ಮಾಡಿ ಇಟ್ಕೋಬೇಕು. ಆ ಫಾಂಟ್ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಒಂದು ಈ ವಿಡಿಯೋದಲ್ಲಿ ಲಾಸ್ಟ್ ಕೊನೆವರೆಗೂ ನೋಡಿದರೆ ಆ ವಿಡಿಯೋ ಸಿಗುತ್ತೆ ನಿಮಗೆ. ಆ ವಿಡಿಯೋದಲ್ಲೇ ನೀವು ನೋಡ್ಕೋಬೋದು ನೋಡಿ. ಈ ಥರ ಒಂದು ಸ್ವಲ್ಪ ಸ್ಟ್ರೋಕು ಕೊಟ್ಕೋಬೇಕಾಗುತ್ತೆ. ಶ್ಯಾಡೋ ಸ್ವಲ್ಪ ಬ್ಲ್ಯಾಕ್ ಇರೋದನ್ನು ನಾನು ಚೇಂಜ್ ಮಾಡಿ ವೈಟ್ ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಅದೇ ಥರ ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೆಳಗಡೆ ಬರುತ್ತಾ, ಈ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ಫೋಟೋ ಇರುತ್ತೆ, ಫೋಟೋನ ರಿಮೂವ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು 3-4 ಫೋಟೋನ ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ನೋಡಿ. ಈ ಫೋಟೋನ ನಿಮಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಫೋಟೋ ಬಂದು ಆ್ಯಡ್ ಆಗುತ್ತೆ. ಈ ಥರ ನೋಡಿ, ಮೇಲೆ ಕೆಳಗೆ ಜಾಸ್ತಿ ಆಗಿತ್ತು ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಕಡೆ ಲೆಫ್ಟಿಂದ ರೈಟಿಗೆ ಟರ್ನ್ ಮಾಡ್ಕೊಳ್ಳಿ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡ್ರೆ ಫೋಟೋ ಕ್ಲೀನಾಗಿ ಇನ್ಕ್ರೀಸ್ ಆಗಿ ಚಿಕ್ಕ ಸೈಜ್ಗೆ ಬರುತ್ತೆ. ಆ ಫೋಟೋನ ಚಿಕ್ಕ ಸೈಜಿಗೆ ಬರೋವರೆಗೂ ನೀವು ಆ್ಯಡ್ ಮಾಡ್ಕೊಳ್ಳಿ ಬಿಡಲಾರ್ದಂಗೆ. ನೋಡ್ತಾ ಇದ್ದೀರಾ, ಈ ಥರ ಫೋಟೋನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಲ್ಲಿ ಎಫೆಕ್ಟ್ ಹಾಕಿರ್ತೀನಿ ನಾನು, ಎಫೆಕ್ಟ್ ಏನು ತೊಂದರೆ ಇಲ್ಲ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋನ ನೀವು ಯಾರ್ದು ಎಡಿಟ್ ಮಾಡ್ತಾ ಇರ್ತೀರೋ ಅವ್ರ ಫೋಟೋ ಹಾಕ್ಕೊಳ್ಳಿ. ಎಡಿಟರ್ ಆಗಿದ್ರೆ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ, ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮೇಲ್ಗಡೆ ಜಾಸ್ತಿ ಹೋಗಿದೆ, ಈ ಥರ ಮೂವ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಈ ಥರ ಫೋಟೋನ ನೀವು ಕೆಳಗಡೆಗೆ ಜರುಗಿಸ್ಕೋಬೇಕಾಗುತ್ತೆ.
ನೋಡಿ ಜಾಸ್ತಿ ಆಯಿತು ಅಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇದೇ ಥರ ಎಲ್ಲ ಫೋಟೋನ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ನಾನು ಆಡಿಯೋ ಕೊಟ್ಟಿರ್ತೀನಿ ಈ ಪ್ರಾಜೆಕ್ಟಲ್ಲಿ. ಆಡಿಯೋ ಬೇಕಾಗಿಲ್ಲ ಅಂತಂದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಂಡು, ಮತ್ತು ನಿಮಗೆ ಬೇರೆ ಆಡಿಯೋ ಬೇಕಿತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಡಿಯೋ ಅನ್ನೋ ಆಪ್ಷನ್ಸ್ ಇದೆ, ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಡಿಯೋ ಎಲ್ಲಿವರೆಗೂ ಈ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಆ್ಯಡ್ ಮಾಡ್ಕೊಂಡು ಒಂದ್ಸರಿ ಡೆಮೋ ನೋಡ್ಕೋಬೋದು. ಇದು ವಿಡಿಯೋ ನಾನು ಸೌಂಡನ್ನ ತೆಗಿತಾ ಇದ್ದೀನಿ, ನೀವು ಸೌಂಡ್ ತೆಗಿಯೋಕೆ ಹೋಗಬೇಡಿ, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ನಾನು ಸೌಂಡ್ ತೆಗಿತಾ ಇದ್ದೀನಿ. ಈ ವಿಡಿಯೋ ನೋಡ್ಕೊಳ್ಳಿ ನೀವು ಡೆಮೋ. ನೋಡ್ತಾ ಇದ್ದೀರಾ, ಈ ಥರ ಕ್ಲೀನಾಗಿ ಎಫೆಕ್ಟು ಆ್ಯಡ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ನೋಡಿ ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ, ಈ ವಿಡಿಯೋನ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಶೇರು ಕಮೆಂಟು ಮಾಡೋದ್ರ ಮುಖಾಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಸ್ಟೇಟಸ್ಗೆ ಇಟ್ಕೋಬೋದು. ಮತ್ತು ಕ್ವಾಲಿಟಿ ಹೋದರೆ ಕ್ವಾಲಿಟಿನೂ ಹೇಗೆ ಮಾಡ್ಕೋಬೇಕಂತಲೂ ವಿಡಿಯೋ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.